ಶಿವಕುಮಾರ ಪರ್ವ ಇನ್ನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗಲಿದೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಈಗಾಗಲೇ ಲೋಕಭವನ ಸಜ್ಜಾಗಿದೆ, ಸಿಂಗಾರಗೊಂಡಿದೆ. ಲೋಕಭವನದಲ್ಲಿ ಪಟ್ಟಾಭಿಷೇಕ ನಡೆಯುತ್ತೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯಲ್ಲೂ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಲಾಗಿದೆ. ಇನ್ನು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಈಗಾಗಲೇ ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ ನಾಯಕರ ಆಗಮನ ಕೂಡ ಆಗಿದೆ. ಲೋಕಭವನದ ಮುಂದೆ ಸುತ್ತಲೂ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇದೇ ದಿನಕ್ಕಾಗಿ ಕಾಯ್ತಾ ಇದ್ರು ಡಿಕೆ ಶಿವಕುಮಾರ್ ಸೇರಿದಂತೆ ಅವರ ಅಭಿಮಾನಿಗಳು, ಬೆಂಬಲಿಗರು. ಇವತ್ತು ಆ ಕ್ಷಣ ಬಂದೇ ಬಿಟ್ಟಿದೆ. ಇವತ್ತಿನ ಈ ಕ್ಷಣ ಇದೀಗ ಇತಿಹಾಸದಲ್ಲಿ ಬರೆದಿಡುವ ರೀತಿಯಲ್ಲಿ ಆಗಬೇಕು ಅನ್ನುವ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಎಲ್ಲ ರೀತಿಯಲ್ಲೂ ಕೂಡ ರೆಡಿ ಆಗಿದ್ದಾರೆ. ಹೈಕಮಾಂಡ್ ನಾಯಕರ ಆಗಮನ ಕೂಡ ಆಗಿದೆ. ಸರಿಯಾಗಿ 4:05 ಸರಿಯಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡಲಿದ್ದಾರೆ. ಸಂಭ್ರಮಾಚರಣೆಯ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಡಿಕೆ ಶಿವಕುಮಾರ್ ಸೇರಿದಂತೆ 14 ಮಂದಿ ಇದೇ ಸಂದರ್ಭದಲ್ಲಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಲಿದ್ದಾರೆ. ಹಿರಿಯ ನಾಯಕರುಗಳಿಗೆನೆ ಮೊದಲ ಹಂತದಲ್ಲಿ ಆದ್ಯತೆಯನ್ನ ನೀಡಲಾಗಿದೆ. ಪದಗ್ರಹಣಕ್ಕೂ ಮುಂಚಿತವಾಗಿ ಶಿವಕುಮಾರ್ ಅವರು ರೋಡ್ ಶೋ ಕೂಡ ಮಾಡ್ತಾರಂತೆ. ಇವತ್ತು ರೋಡ್ ಶೋ ಮೂಲಕವಾಗಿ ಲೋಕಭವನಕ್ಕೆ ಬರುವಂತಹ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ನಾನು ಜನರ ಮಧ್ಯದಿಂದಲೇ ಬರುವಂಥವನು ಅನ್ನೋದನ್ನು ತೋರಿಸುವಂತಹ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದಾರೆ. ಶಿವಕುಮಾರ್ ಅವರು ಭಾಳ ವರ್ಷಗಳಿಂದ ಇದೊಂದು ಕನಸಿನೊಂದಿಗೆ ಅವರು ತಮ್ಮ ರಾಜಕೀಯದ ಗುರಿಯನ್ನು ಮುಟ್ಟುವ ತನಕ ಇವತ್ತು ದೇವೇಗೌಡರನ್ನ ಭೇಟಿಯಾದಾಗ ದೇವೇಗೌಡರು ಕೂಡ ಹೇಳಿದಂತೆ ಭಾಳ ತಾಳ್ಮೆಯಿಂದ ನಡ್ಕೊಂಡಿದ್ಯಪ್ಪ ಅಂತ ಹೇಳ್ಕೊಂಡು. ಅಂದರೆ ಆ ತಾಳ್ಮೆ ಅವರ ರಾಜಕೀಯದ ಬದ್ಧ ವಿರೋಧಿಗಳು ಕೂಡ ಮೆಚ್ಚುವ ರೀತಿಯಲ್ಲಿ ಆ ತಾಳ್ಮೆಯನ್ನು ವಹಿಸ್ಕೊಂಡು ಬಂದಿರುವಂಥದ್ದು. ಯಾಕಂದರೆ ಇದು ವಿಶೇಷ. ಯಾಕಂದರೆ ಶಿವಕುಮಾರ್ ಅವರು ಇಷ್ಟೊಂದು ತಾಳ್ಮೆಯಿಂದ ಇರ್ತಾರೆ ಅನ್ನುವಂಥದ್ದನ್ನು ರಾಜಕೀಯವಾಗಿ ಯಾರೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಶಿವಕುಮಾರ್ ಅವರು ಆ ತಾಳ್ಮೆಯನ್ನು ಇಟ್ಟುಕೊಂಡೇ ರಾಜಕೀಯದಲ್ಲಿ ಹೆಜ್ಜೆಯನ್ನು ಇಡ್ತಾ ಬಂದಿದ್ದಾರೆ ಮತ್ತು ಆ ಮೂಲಕ ತಾನು ಅಂದುಕೊಂಡಿದ್ದಂತಹ ಗುರಿಯನ್ನು ಸಾಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಕನಕಪುರದ ಶಾಸಕರಾಗಿ ಏನು ತನ್ನ ರಾಜಕೀಯದ ಜೀವನವನ್ನು ಆರಂಭಿಸಿರುವಂಥದ್ದೇ ತನ್ನ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಸೋಲು, ನಂತರ ಸತತವಾದಂತಹ ಗೆಲುವು. ಒಮ್ಮೆ ಗೆಲುವಿನ ಟ್ರ್ಯಾಕನ್ನು ಹಿಡಿದ ನಂತರ ಅವರು ಯಾವತ್ತೂ ಕೂಡ ಹಿಂದೆ ತಿರುಗಿ ನೋಡಲೇ ಇಲ್ಲ. ಒಂದು ಚುನಾವಣೆಯಲ್ಲಿ ಪಕ್ಷೇತರರಾಗಿಯೂ ಕೂಡ ಪಕ್ಷದ ಟಿಕೆಟ್ ಕೈತಪ್ಪಿದಾಗ 1994ರಲ್ಲಿ ಪಕ್ಷೇತರರಾಗಿಯೂ ಕೂಡ ಸ್ಪರ್ಧಿಸಿದರು. ಆದರೆ ಅವರು ಕಾಂಗ್ರೆಸ್ನ ನಿಷ್ಠೆಯನ್ನು ಅವರು ಬಿಟ್ಟಿರಲಿಲ್ಲ. ಕಾಂಗ್ರೆಸ್ಗೆ ಭಾಳ ನಿಷ್ಠರಾಗಿಯೇ ನಡ್ಕೊಂಡು ಬಂದಂಥವರು. ಎಸ್ ಎಂ ಕೃಷ್ಣ ಅವರ ಸರ್ಕಾರದ ಸಂದರ್ಭದಲ್ಲೂ ಕೂಡ ಭಾಳ ಪ್ರಮುಖ ಖಾತೆಗಳನ್ನು ನಿಭಾಯಿಸಿದಂಥವರು. ಒಂದು ರೀತಿಯಲ್ಲಿ ಅವ್ರನ್ನ ಆ ಸಂದರ್ಭದಲ್ಲಿ ಶಿವಕುಮಾರ್ ಅವ್ರನ್ನ ಎಸ್ ಎಂ ಕೃಷ್ಣ ಅವರ ನೀಲಿಗಣ್ಣಿನ ಹುಡುಗ ಅಂಥೇಳಿ ಕರೀತಾ ಇದ್ರು. ಆ ರೂಪದ ಇಬ್ಬರ ನಡುವಿನ ಅನುಬಂಧ ಇದ್ದೇ ಇತ್ತು. ಮುಂದೆ ಧರ್ಮಸಿಂಗ್ ಸರ್ಕಾರದಲ್ಲಿ ಅವರು ಮಂತ್ರಿ ಆಗೋದಕ್ಕೆ ಅವಕಾಶ ಸಿಗಲಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮೊದಲ ಅವಧಿಯಲ್ಲಿ 6 ತಿಂಗಳು ಕಾದರು. ಅದಾದ ಮೇಲೆ ಅವರು ಮಂತ್ರಿ ಆದರು. 2014 ಜನವರಿ ತಿಂಗಳಲ್ಲಿ ಮಂತ್ರಿ ಆದರು. ಅಲ್ಲಿಂದ 4.5 ವರ್ಷಗಳ ಕಾಲ ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು. ಹಾಗೆಯೇ ಈಗ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಈಗ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ನಾನಿಲ್ಲಿ ಪ್ರೆಸಿಡೆಂಟ್ ನಾನಿಲ್ಲಿ ಬಂದಿರೋದು ಒಂಥರ ನಮಗೆ ಖುಷಿ ಆಗ್ತದೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಚೀಫ್ ಮಿನಿಸ್ಟರ್ ಆಗಿ ಅವರು ಓದ್ ತಗೊಳ್ತಾ ಇದ್ದಾರೆ ಅಂತ. ಸೊ ಹಾಗೇನೆ ಅವರು ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರ ಲೈಫ್ ಮೆಂಬರ್ ಕೂಡ ನೀವೇ. ಸೊ ಹಾಗಾಗಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನಮ್ಮ ಒಬ್ರು ಲೈಫ್ ಮೆಂಬರ್, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಲೈಫ್ ಮೆಂಬರ್ ಇವತ್ತು ಚೀಫ್ ಮಿನಿಸ್ಟರ್ ಆಗ್ತಾ ಇದ್ದಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ನಾನು ಇಲ್ಲಿ ಬಂದಿದ್ದೀನಿ. ಸೊ ಐ ವಿಶ್ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬಾ ಹಾರ್ದಿಕ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದು ವೆಂಕಟೇಶ್ ಪ್ರಸಾದ್ ಅವರು ಕೂಡ ಬಂದಿದ್ದಾರೆ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ. ಬಹಳ ಮುಖ್ಯ ಅಂತ ಹೇಳಿದರೆ ತನ್ನ ಪದಗ್ರಹಣ ಸಮಾರಂಭವನ್ನು ಲೋಕಭವನದ ಒಳಗಡೆ ಮಾಡಿದರೂ ಕೂಡ, ಯಾಕಂದರೆ ಬಹುಶಃ ಅದನ್ನು ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಬೇರೆ ಮಾಡಬೇಕು ಅನ್ನೋಂಥ ಆಸೆ ಅವ್ರಿಗೆ ಇದ್ದಿರುತ್ತೆ. ಅದೀಗ ಮಧ್ಯಂತರದಲ್ಲಿ ಈಗ ಸರ್ಕಾರ ಮುಖ್ಯಮಂತ್ರಿ ಆಗ್ತಾ ಇರುವಂಥ ಕಾರಣಕ್ಕಾಗಿ ಲೋಕಭವನದಲ್ಲಿನೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆದರೆ ಬೇರೆ ಬೇರೆ ಸ್ತರದಲ್ಲಿ ಅವರು ಜನರನ್ನು ಕರೆದಿರುವಂಥದ್ದು ವಿಶೇಷವಾಗಿದೆ. ಒಂದು ಕಡೆಯಲ್ಲಿ
ಸಿನಿಮಾ ನಟರಿರ್ಬೋದು, ಕ್ರಿಕೆಟ್ ತಾರೆಯರಿರ್ಬೋದು, ಹಾಗೆಯೇ ಸ್ವಾಮೀಜಿಗಳನ್ನು, ಸರ್ವಧರ್ಮದ ಗುರುಗಳನ್ನು ಕರೆಸ್ಕೊಂಡಿರುವಂಥದ್ದು. ಇನ್ನು ವಿಶೇಷ ಅಂತ ಹೇಳಿದರೆ ತನ್ನ ಹುಟ್ಟೂರಿನ ಶಾಲಾ ಮಕ್ಕಳನ್ನು ಕರೆಸ್ಕೊಳ್ಳೋದ್ರ ಮೂಲಕ ತನ್ನ ಹುಟ್ಟೂರಿನ ಮಕ್ಕಳಿಗೂ ಕೂಡ ನೋಡಿ ನಮ್ಮ ಊರಿನಲ್ಲಿಂದ ಹೊರಟಂತಹ ವಿದ್ಯಾರ್ಥಿಯೊಬ್ಬ ಕರ್ನಾಟಕದ ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ಕನಸು ತುಂಬುವ ಕೆಲಸ ಇದು. ಆ ಊರಿನ ಜನ ಕೂಡ ಕರೆಸ್ಕೊಂಡು ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡು ಬಂದು ಅವರ ಸಮ್ಮುಖದಲ್ಲಿ ಇವತ್ತು ಪ್ರಮಾಣ ವಚನಿಸಬೇಕು ಅಂತ. ಉಳಿದಂತೆ ಅವರ ಪಕ್ಷದ ಎಲ್ಲ ನಾಯಕರುಗಳನ್ನು ಆಹ್ವಾನಿಸಿದ್ದಾರೆ. ಆ ಪಕ್ಷದ ನಾಯಕರುಗಳು, ಕುಟುಂಬದ ಸದಸ್ಯರುಗಳು ಇವರೆಲ್ಲ ಇದ್ದೇ ಇರ್ತಾರೆ. ಪ್ರತಿಪಕ್ಷದವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ, ಅವ್ರನ್ನೂ ಕೂಡ ಆಹ್ವಾನಿಸಿದ್ದಾರೆ. ಆದರೆ ಎಷ್ಟು ಜನ ಭಾಗಿಯಾಗ್ತಾರೆ, ಭಾಗಿಯಾಗಲ್ಲ ನೋಡಬೇಕು. ಏನೇ ಆಗಲಿ, ಕರ್ನಾಟಕದಲ್ಲಿ ಶಿವಕುಮಾರ ಪರ್ವ ಶುರುವಾಗ್ತಾ ಇದೆ.